ಮಧ್ಯ ಕರ್ನಾಟಕ ಒಂದು ಸ್ಪೆಷಲ್ ಕಾನೂನು ಇದೆಯಾ ಇಲ್ಲಿ? ಕೇಳ್ಬೇಕಲ್ಲ ನಾನು. ನೀವು ಫಸ್ಟಿಗೆ ಧರ್ಮ ಅಂತ ಹೇಳ್ತೀರಲ್ಲ, ಧರ್ಮ ಅಂತ ಹೇಳಿದ್ರೆ ಮಂಜುನಾಥ ಸ್ವಾಮಿ, ಸತ್ಯ ಅಂತ ಹೇಳಿದ್ರೆ ಅಣ್ಣಪ್ಪ ಸ್ವಾಮಿ, ನ್ಯಾಯ ಅಂತ ಹೇಳಿದ್ರೆ ಅಲ್ಲಿಯ ಧರ್ಮ ದೇವತೆಗಳು. ಇದನ್ನು ನೀವು ಒಪ್ತೀರಾ? ಇದು ಹಿಂದೂ ಧರ್ಮದ ಹೆಸರಲ್ಲಿ ಇದೆಯಾ? ಯಾರ ಹೆಸರಲ್ಲಿದೆ? ಇವತ್ತು ವೀರೇಂದ್ರ ಹೆಗ್ಗಡೆ ಅನ್ನುವಂತ ಒಂದು ಅಲ್ಪಸಂಖ್ಯಾತನ ಹೆಸರಲ್ಲಿದೆ. ನಾಳೆ ಇನ್ನು ಮೊಹಮ್ಮದ್ ಅನ್ನುವಂತ ಒಬ್ಬ ಅಲ್ಪಸಂಖ್ಯಾತನ ಹೆಸರಿಗೆ ಆಗ್ತದೆ. ನಾಳ್ದು ಯಾರೋ ಒಬ್ಬ ರಿಚರ್ಡ್ ಅನ್ನುವಂತ ಅಲ್ಪಸಂಖ್ಯಾತನ ಹೆಸರಿಗೆ ಆಗ್ತದೆ. ನೀವೇನು ಕಣ್ಣು ಮುಚ್ಚಿ ಕೂರ್ತೀರೇನ್ರೋ ಪಾಪಿಗಳೇ? ಧರ್ಮ ಧರ್ಮ ಅಂತ ಹೇಳಿ ಫಸ್ಟಿಗೆ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ದೇವಸ್ಥಾನ ಯಾರ ಹೆಸರಲ್ಲಿ ಹೇಗೆ ಬಂತು? ಹಿಂದೂ ದೇವಸ್ಥಾನ ಅನ್ಯಮತೀಯರ ಕೈಗೆ ಹೇಗೆ ಹೋಯ್ತು? ಯಾರು ಕೊಟ್ಟದ್ದು? ಯಾರು ಮಾಡಿದ್ದು? ಯಾವ ಕೋರ್ಟ್ ಮಾಡಿದ್ದು? ಯಾವ ಸುಪ್ರೀಂ ಕೋರ್ಟ್ ಮಾಡಿದ್ದು? ಅಪಿದಾವತ ಹಾಕಿದವನು ಯಾರು? ಬಹಿರಂಗಪಡಿಸಿ ಫಸ್ಟಿಗೆ.